ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಸೆಣಬಿನ ಪ್ಲಾಟ್ನಲ್ಲಿದ್ದೀವಿ. ತಾವು ನೋಡ್ಬೋದು ಯಾವ ಥರ ಸೆಣಬು ಬಂದಿದೆ ಅಂಥೇಳಿ. ಕಬ್ಬು ಕೃಷಿ ಪ್ರಾರಂಭ ಮಾಡುವ ಮೊದಲು ನಾವು ಈ ಪ್ಲಾಟ್ನಲ್ಲಿ ಸೆಣಬಿನ ಬೆಳೆಯನ್ನು ತಗೊಂಡಿವಿ. ಸೆಣಬು ಹಸಿರು ಗೊಬ್ಬರ ಬೆಳೆಯಾಗಿದೆ. ಸೆಣಬಿನಿಂದ ಮಣ್ಣಿನ ಶಕ್ತಿಯು ಹೆಚ್ಚಾಗತ್ತೆ. ಸೆಣಬು ನಾವು ಮಣ್ಣಿನ ಜೊತೆ ಮಿಕ್ಸ್ ಮಾಡಿದಾಗ ಹಸಿರು ಗೊಬ್ಬರ ಬೆಳೆ ಅಂತ ನಾವು ತಗೊಂಡಿವಲ್ಲ, ಈ ಸೆಣಬನ್ನು ನಾವು ಮಣ್ಣಿನ ಜೊತೆ ಮಿಕ್ಸ್ ಮಾಡಿದಾಗ ಏನಾಗತ್ತೆ, ಈ ಸೆಣಬು ನಮ್ಮ ಮುಂದಿನ ಬೆಳೆಗೆ ಅಂದರೆ ಕಬ್ಬಿಗೆ ಇದು ನ್ಯೂಟ್ರಿಯೆಂಟನ್ನು ಸಪ್ಲೈ ಮಾಡುತ್ತೆ. ಹಾಗೂ ನ್ಯೂಟ್ರಿಯೆಂಟ್ ಲೀಚಿಂಗ್ ಆಗುತ್ತಲ್ಲ, ಅದನ್ನು ಇದು ತಡೆಯುತ್ತೆ. ಅಂದರೆ ನ್ಯೂಟ್ರಿಯೆಂಟ್ ಲಾಸ್ ಏನಾಗತ್ತೆ, ನಾವು ನೀರು ಬಿಟ್ಟಾಗ ನ್ಯೂಟ್ರಿಯೆಂಟ್ ಲಾಸ್ ಏನಾಗುತ್ತೆ, ನ್ಯೂಟ್ರಿಯೆಂಟ್ ಲಾಸನ್ನು ತಡೆಯುವ ಶಕ್ತಿಯು ಈ ಸೆಣಬಿಗೆ ಇದೆ. ಹಾಗೂ ಇದರಿಂದ ಸಾಯಿಲ್ ಮಾಯ್ಚರ್ ಅಂತ ಇರುತ್ತಲ್ಲ, ಅದು ಚೆನ್ನಾಗಿ ಆಗತ್ತೆ. ಸಾಯಿಲ್ ಮಾಯ್ಚರ್, ನೀರು ಹಿಡಿದು ಇಟ್ಟುಕೊಳ್ಳುವ ಶಕ್ತಿ ಏನಿರುತ್ತಲ್ಲ, ಮಣ್ಣಿನ ಶಕ್ತಿ, ನೀರು ಹಿಡಿದು ಇಟ್ಟುಕೊಳ್ಳುವ ಮಣ್ಣಿನ ಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತೆ. ಹಾಗೂ ಸೆಣಬಿನಿಂದ ಮೈಕ್ರೋಬಿಯಲ್ ಗ್ರೋತ್ ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿ ಆಗತ್ತೆ. ಆದ್ದರಿಂದ ಸೆಣಬು ತುಂಬಾ ಇಂಪಾರ್ಟೆಂಟು. ಹಾಗೂ ಇದು ವಾತಾವರಣದಲ್ಲಿರುವ ನೈಟ್ರೋಜನನ್ನು ಮಣ್ಣಿನಲ್ಲಿ ಫಿಕ್ಸೇಷನ್ ಮಾಡುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಇರುತ್ತಲ್ಲ, ಅದನ್ನು ಇದು ಮಣ್ಣಿನಲ್ಲಿ ಫಿಕ್ಸೇಷನ್ ಮಾಡುತ್ತೆ. ಇದರಿಂದ ಕಬ್ಬಿಗೆ ಬೇಕಾಗುವ ನೈಟ್ರೋಜನನ್ನು ಇದು ಸಪ್ಲೈ ಮಾಡುತ್ತೆ. ಸೆಣಬು ತುಂಬಾ ಇಂಪಾರ್ಟೆಂಟು. ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತೀನಿ, ತಾವು ಕಬ್ಬು ಕೃಷಿ ಪ್ರಾರಂಭ ಮಾಡುವ ಮೊದಲು ಸೆಣಬಿನ ಬೆಳೆಯನ್ನು ತೆಗೆದುಕೊಳ್ಳಬೇಕಂಥೇಳಿ ಎಲ್ಲ ರೈತ ಬಾಂಧವರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ಇದರಿಂದ ನಿಮ್ಮ ಮಣ್ಣಿನ ಸ್ಟ್ರಕ್ಚರ್ ಇರುತ್ತಲ್ಲ, ಸಾಯಿಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಅದು ಡೆವಲಪ್ ಆಗುತ್ತೆ. ಹಾಗೂ ನೈಟ್ರೋಜನ್ ಕಂಟೆಂಟ್, ಮಣ್ಣಿನ ನೈಟ್ರೋಜನ್ ಕಂಟೆಂಟು ಚೆನ್ನಾಗಿ ಆಗತ್ತೆ. ಹಾಗೂ ಮೈಕ್ರೋಬಿಯಲ್ ಗ್ರೋತು ಚೆನ್ನಾಗಿ ಆಗತ್ತೆ. ಈ ತರಹ ಸೆಣಬಿನ ಉಪಯೋಗಗಳು ತುಂಬಾ ಇದ್ದಾವೆ. ನಾವು ಇದನ್ನು ಯಾವ ಥರ ಬೆಳೆಯಬೇಕು, ಮೊದಲು ಚೆನ್ನಾಗಿ ಲ್ಯಾಂಡ್ ಪ್ರಿಪ್ರೇಷನ್ ಅಂತ ಹೇಳ್ತೀವಿ, ಜಮೀನನ್ನು ವ್ಯವಸ್ಥಿತವಾಗಿ 4 ಫೂಟ್ ಸಾಲನ್ನು ಬಿಡಬೇಕು. ಆಮೇಲೆ ನಿಯರ್ಲಿ ಇದಕ್ಕೆ 1 ಎಕರೆಗೆ 10ರಿಂದ 12 kg ಸೆಣಬಿನ ಬೀಜಗಳು ಬೇಕಾಗ್ತವೆ. 2ರಿಂದ 3 ಇರಿಗೇಷನಲ್ಲಿ ಈ ಸೆಣಬು ಬರುತ್ತೆ. ಆಮೇಲೆ ಇದನ್ನು ನಾವು ಮಣ್ಣಿನಲ್ಲಿ ಮಿಕ್ಸ್ ಮಾಡುವಾಗ 45ರಿಂದ 60 ದಿನ ಆಗಿರಬೇಕು. ಇದರಿಂದ ಇದು ಚೆನ್ನಾಗಿ ಹಸಿರು ಗೊಬ್ಬರ ಆಗತ್ತೆ. ಈ ತರಹ ನಾವು ಸೆಣಬನ್ನು ನಮ್ಮ ಕೃಷಿಯಲ್ಲಿ ಬಳಸಬೇಕು. ಸಾಮಾನ್ಯವಾಗಿ ಫ್ಲವರಿಂಗ್ ಸ್ಟೇಜ್ ಸ್ಟಾರ್ಟ್ ಆದಾಗ ನಾವು ಇದನ್ನು ಮಣ್ಣಿನ ಜೊತೆ ಸೆಣಬನ್ನು ಮಿಕ್ಸ್ ಮಾಡಬೇಕು. ಈ ತರಹ ನಾವು ಸೆಣಬಿನ ಬೆಳೆಯನ್ನು ತಗೋಬೇಕು. ಸೆಣಬು ಮಾಡೋದರಿಂದ ತುಂಬಾ ಚೆನ್ನಾಗಿ ನಮ್ಮ ಮಣ್ಣು ಡೆವಲಪ್ ಆಗುತ್ತೆ. ಇದರಿಂದ ನಮ್ಮ ಕಬ್ಬಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ, ತುಂಬಾ ಉಪಯೋಗವಾಗುತ್ತೆ. ನಾವು ಈ ಪ್ಲಾಟ್ದಲ್ಲಿ 125 ಟನ್ ಎಕರೆಗೆ ಕಬ್ಬಿನ ಬೆಳೆಯನ್ನು ತೆಗೆದುಕೊಳ್ಳುವ ಉದ್ದೇಶವನ್ನು ಇಟ್ಟಿದ್ದೀವಿ. ಆ ಕಾರಣದಿಂದ ನಾವು ಇಲ್ಲಿ ಸೆಣಬಿನ ಕೃಷಿಯನ್ನು ಮೊದಲು ತಗೋತಾ ಇದ್ದೀವಿ.
ಸೆಣಬು ಕೃಷಿ ತಗುವ ಮೊದಲು ನಾವು ಈ ಪ್ಲಾಟಲ್ಲಿ ಮಣ್ಣು ಪರೀಕ್ಷೆಯನ್ನು ಸಹ ಮಾಡಿದ್ದೀವಿ. ಮಣ್ಣು ಪರೀಕ್ಷೆ ತುಂಬಾ ಇಂಪಾರ್ಟೆಂಟು. ಯಾವುದೇ ಕೃಷಿಯನ್ನು ನಾವು ಪ್ರಾರಂಭ ಮಾಡುವ ಮೊದಲು ಮಣ್ಣು ಪರೀಕ್ಷೆ ತುಂಬಾ ಅನಿವಾರ್ಯ. ಆ ಮಣ್ಣು ಪರೀಕ್ಷೆ ಆದಮೇಲೆ ನಾವು ಈ ಸೆಣಬಿನ ಬೆಳೆಯನ್ನು ತಗೊಂಡಿವಿ. ತಾವು ನೋಡ್ಬೋದು ತುಂಬಾ ಚೆನ್ನಾಗಿ ಸೆಣಬಿನ ಬೆಳೆ ಬಂದಿದೆ. ಇದು 125 ಟನ್ ಪ್ರತಿ ಎಕರೆಗೆ. ಅದರ ಮೊದಲ ಸ್ಟೆಪ್ಪು ಇದಾಗಿದೆ. ತಾವು ನೋಡ್ಬೋದು ತುಂಬಾ ಚೆನ್ನಾಗಿ ಸೆಣಬು ಬಂದಿದೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.